ಶ್ರೀಕೃಷ್ಣನಿಗೆ ಪ್ರಿಯವಾದ ಈ ವಸ್ತುಗಳನ್ನು ಮನೆಯಲ್ಲಿ ಇಡುವುದರಿಂದ ಹಣದ ಬಾಧೆ ನಮ್ಮನ್ನು ಬಾಧಿಸುವುದಿಲ್ಲ. ಬನ್ನಿ ಹಾಗಾದರೆ ಆ ವಸ್ತುಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನವಿಲುಗರಿಗಳು. ಶ್ರೀಕೃಷ್ಣನ ಅಲಂಕಾರವು ನವಿಲುಗರಿಗಳಿಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗಿದೆ. ನಂಬಿಕೆಗಳ ಪ್ರಕಾರ ಶ್ರೀಕೃಷ್ಣನ ಜಾತಕದಲ್ಲಿ ಕಾಲಸರ್ಪ ದೋಷವಿತ್ತು. ನವಿಲುಗರಿಯನ್ನು ಧರಿಸುವುದರಿಂದ ಕಾಲಸರ್ಪ ದೋಷದಿಂದ ಪರಿಹಾರ ಸಿಗುತ್ತದೆ ಎಂಬುದು ತಿಳಿದುಬರುತ್ತದೆ. ಅದಕ್ಕಾಗಿಯೇ ಶ್ರೀಕೃಷ್ಣನು ನವಿಲುಗರಿಯನ್ನು ಧರಿಸುತ್ತಿದ್ದನು. ಇದನ್ನು ಮನೆಯಲ್ಲಿ ಇಡುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಎರಡನೆಯದಾಗಿ, ಶ್ರೀಕೃಷ್ಣನು ಕೊಳಲನ್ನು ಅತ್ಯಂತ ಇಷ್ಟಪಡುತ್ತಾನೆ. ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೊಳಲು ಇಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ. ಭಗವಂತನ ಆರಾಧನೆಯ ಸಮಯದಲ್ಲಿ ಖಂಡಿತವಾಗಿಯೂ ಅವನಿಗೆ ಕೊಳಲನ್ನು ಅರ್ಪಿಸಿ. ಇದರಿಂದ ಭಗವಾನ್ ಶ್ರೀಕೃಷ್ಣನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಮೂರನೆಯದಾಗಿ, ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಎಂದರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯ. ದೈನಂದಿನ ಪೂಜೆಯ ಸಮಯದಲ್ಲಿ ಕೃಷ್ಣನಿಗೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆಯ ನೈವೇದ್ಯವನ್ನು ಇಡಲಾಗುತ್ತದೆ. ಇದು ಭಗವಂತನನ್ನು ಮೆಚ್ಚಿಸಲು ಸಹಕಾರಿಯಾಗಿದೆ. ಕಲ್ಲು ಸಕ್ಕರೆಯು ಮಾಧುರ್ಯದ ಸಂಕೇತವಾಗಿದೆ. ಬೆಣ್ಣೆ ಮತ್ತು ಕಲ್ಲು ಸಕ್ಕರೆಯು ಜೀವನದಲ್ಲಿ ಪ್ರೀತಿಯನ್ನು ಅಳವಡಿಸಿಕೊಳ್ಳುವ ಸಂದೇಶವನ್ನು ನೀಡುತ್ತದೆ. ನಾಲ್ಕನೆಯದಾಗಿ, ಕಮಲದ ಹೂ. ಕಮಲದ ಹೂವು ಕೆಸರಿನಲ್ಲಿ ಬೆಳೆಯುತ್ತದೆ ಮತ್ತು ಹೆಚ್ಚಾಗಿ ಪೂಜೆಯಲ್ಲಿ ಬಳಸಲಾಗುತ್ತದೆ. ಈ ಹೂವನ್ನು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರ ಸುವಾಸನೆಯು ಮನುಷ್ಯರನ್ನು ಆಕರ್ಷಿಸುತ್ತದೆ. ಇದು ಕೇವಲ ಶ್ರೀಕೃಷ್ಣನಿಗೆ ಮಾತ್ರವಲ್ಲ, ಲಕ್ಷ್ಮೀದೇವಿಗೂ ಪ್ರಿಯವಾದ ಹೂವಾಗಿದೆ. ಐದನೆಯದಾಗಿ, ಶ್ರೀಕೃಷ್ಣನಿಗೆ ಗೋವುಗಳೆಂದರೆ ತುಂಬ ಇಷ್ಟ. ಸನಾತನ ಧರ್ಮದಲ್ಲಿ ಗೋವನ್ನು ದಾನ ಮಾಡುವುದು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗಿದೆ. ನೀವು ಶ್ರೀಕೃಷ್ಣನ ಯಾವುದೇ ವಿಗ್ರಹ ಅಥವಾ ಫೋಟೋವನ್ನು ನೋಡಿದರೆ ಅದರಲ್ಲಿ ಶ್ರೀಕೃಷ್ಣನೊಂದಿಗೆ ಹಸುಗಳನ್ನು ಕೂಡ ನೋಡಬಹುದಾಗಿದೆ. ಶಾಸ್ತ್ರದ ಪ್ರಕಾರ ಶ್ರೀಕೃಷ್ಣನಿಗೆ ಪ್ರಿಯವಾದ ಹಸುವನ್ನು ಮನೆಗೆ ತರುವುದರಿಂದ ಜೀವನದಲ್ಲಿ ಹಣದ ಕೊರತೆ ದೂರವಾಗುವುದು ಮತ್ತು ಆರ್ಥಿಕ ಲಾಭದ ಸಾಧ್ಯತೆಗಳುಂಟಾಗುವುದು. ಆರನೆಯದಾಗಿ, ತುಳಸಿ. ತುಳಸಿ ಎಲೆಗಳನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದರೆ ಸಾಕು, ಶ್ರೀಕೃಷ್ಣನು ಪ್ರಸನ್ನನಾಗುತ್ತಾನೆ. ಏಳನೆಯದಾಗಿ, ಅವಲಕ್ಕಿ. ಇಡೀ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದರೆ ಸಾಕು, ಶ್ರೀಕೃಷ್ಣನು ಸಂತೃಪ್ತಗೊಳ್ಳುತ್ತಾನೆ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬುದಕ್ಕೆ ಕುಚೇಲನ ಕಥೆಯೇ ಸಾಕ್ಷಿಯಾಗಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.